ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 2 ಡೇಸಿಂದ ಯಾವುದೇ ರೀತಿ ಲಾಂಗ್ ವೀಡಿಯೋಸ್ ಹಾಕಲಿಲ್ಲ. ಹೊರಗಡೆ ಹೋಗಿದ್ವಿ ಸ್ವಲ್ಪ ದೇವಸ್ಥಾನಕ್ಕೆ ಅಂದ್ಬಿಟ್ಟು, ಅಲ್ಲಿಂದ ಬರೋದೇ ಸುಸ್ತಾಗಿತ್ತಲ್ವ, ಬಂದು ವೀಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ವೀಡಿಯೋನ ಹಾಕ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕನೂ ನೋಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಈ ರೀತಿ ಇದ್ದರೆ, ಅಂದರೆ ಈ ರೀತಿ ಇರೋದನ್ನು ಬಿಟ್ಟರೆ ಸ್ವಲ್ಪ ಹ್ಯಾಪಿಯಾಗಿ ಇರ್ಬೋದು ಅಂತ ನನಗನ್ಸುತ್ತೆ. ಅದರಲ್ಲಿ ಮೊದಲನೇದೇನು ಅಂತ ಅಂದರೆ ಎಲ್ಲನೂ ಬೇರೆಯವ್ರ ಹತ್ರ ಕೇಳಿ ಮಾಡೋದು, ಅಂದರೆ ಡಿಪೆಂಡೆನ್ಸಿ ಅಂತೀವಲ್ವ. ಅಟ್ಲೀಸ್ಟ್ ಸ್ವಲ್ಪ ಕೆಲಸನಾದರೂ ಓನಾಗಿ ಮಾಡೋದಿಲ್ಲ, ಯಾರನ್ನಾದ್ರೂ ಕೇಳಿ ಅಭ್ಯಾಸ ಆಗಿಬಿಟ್ರಂತೂ ಯಾರನ್ನಾದ್ರೂ ಕೇಳಬೇಕು, ಪುನಃ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಅವ್ರನ್ನ ಕೇಳಿ ಮಾಡೋಣ ಅನ್ನೋ ರೀತಿ ಆಗ್ತಿರುತ್ತೆ. ಆದಷ್ಟು ನಾವು ಓನಾಗಿ ಸ್ವಂತವಾಗಿ ತಪ್ಪೋ ಸರಿನೋ ಗೊತ್ತಿಲ್ಲ, ಫಸ್ಟ್ ಎಲ್ಲರದ್ದು ತಪ್ಪೇ ಆಗುತ್ತೆ, ಎಲ್ಲರೂ ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಇವಾಗ ನಾವು ಹೌಸ್ ವೈಫು ಅಂದರೆ ಸ್ವಲ್ಪನಾದರೂ, ಅಂದರೆ ದುಡ್ಡಿನ ವಿಚಾರದಲ್ಲಿ ಡಿಪೆಂಡೆಂಟ್ ಆಗಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ನಾವೆಲ್ಲೂ ಕೆಲ್ಸಕ್ಕೆ ಹೋಗೋದಕ್ಕಾಗೋದಿಲ್ಲ. ಈಗ ಹಸ್ಬೆಂಡ್ ಹತ್ರ ಡಿಪೆಂಡೆಂಟ್ ಆಗಲೇಬೇಕು. ಇದನ್ನು ಬಿಟ್ಟು ಬೇರೆ ಕೆಲಸನಾದರೂ ಅಟ್ಲೀಸ್ಟ್ ಓನಾಗಿ ಮಾಡ್ಬೋದಲ್ವಾ. ತುಂಬ ಜನ ನೋಡ್ತಿರ್ತೀವಿ, ಏನೇ ಪ್ರತಿಯೊಂದು ಚಿಕ್ಕ ಚಿಕ್ಕ ಕೆಲಸ ಮಾಡಬೇಕಂದ್ರೂ ಎಲ್ಲನೂ ಕೇಳಿ 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 ಇದು ಯಾವ ರೀತಿ ಆಗಿಬಿಡುತ್ತೆ ಅಂದರೆ, ಈಗ ಕೇಳ್ತಾನೆ ಅಭ್ಯಾಸ ಆಗಿಬಿಟ್ರಂತೂ ಓನಾಗಿ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಸ್ವಂತವಾಗಿ ಏನಾದರೂ ಮಾಡೋಣ ಅನ್ನೋದಕ್ಕೆ ಆಗೋದಿಲ್ಲ. ಅಯ್ಯೋ ತಪ್ಪಾಗ್ಬಿಡುತ್ತೇನೋ, ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ಏನು ಮಾಡೋಣ ಅನ್ನೋ ರೀತಿ ಯೋಚನೆ ಆಗಿಬಿಡುತ್ತೆ. ಆದಷ್ಟು ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ತಪ್ಪೋ ಸರಿನೋ, ಅಂದರೆ ಫಸ್ಟ್ ಎಲ್ಲ ತಪ್ಪೇ ಆಗುತ್ತೆ, ಎಲ್ಲರೂ ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳೋದಕ್ಕಾಗದೆ ಅಲ್ವಾ. ಅದು ಮಾಡ್ತಾ ಮಾಡ್ತಾ ನಮಗೆ ಒಂಥರ ಅಭ್ಯಾಸ ಆಗಿಬಿಡುತ್ತೆ. ಇವಾಗ ಎಲ್ಲಾದರೂ ಹೋಗಬೇಕು ಅಂದಾಗ ಆದಷ್ಟು ನಾವು ಹೋಗಿ ಎಲ್ಲನೂ ನಾವೇ ಮಾಡುವಂಥದ್ದು. ಅಲ್ಲಿಗೂ ಅಂದರೆ ಭಯ ಆಗ್ತಿದೆ, ಬೇರೆಯವ್ರನ್ನ ಕೇಳೋಣ, ಬೇರೆಯವ್ರನ್ನ ಕರ್ಕೊಂಡು ಹೋಗೋಣ ಅನ್ನೋ ರೀತಿ ಆಗ್ಬೋದು. ಸ್ವಲ್ಪನಾದರೂ ಓನಾಗಿ ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಲೈಫಲ್ಲಿ ಸ್ವಲ್ಪ ಹ್ಯಾಪಿಯಾಗಿರ್ಬೋದು, ಒಂಥರ ಗಿಲ್ಟ್ ಫೀಲ್ ಕಾಡೋದಿಲ್ಲ. ಏನಾದರೂ ತಪ್ಪಾಯಿತು ಅಂತ ಅಂದಾಗ ಅಯ್ಯೋ ಅವ್ರನ್ನ ಕೇಳಿ ಮಾಡಿದೆ ಈ ರೀತಿ ಆಗಿಬಿಡ್ತಲ್ಲ ಅನ್ನೋ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ನಾವು ಓನಾಗಿ ಮಾಡಿದ್ದೀವಿ ಅಂದಾಗ ಅಯ್ಯೋ ಬಿಡು ತಪ್ಪಾದರೂ ಆಗುತ್ತೆ, ನಾನು ಸ್ವಂತವಾಗಿ ಮಾಡಿದ್ದೀನಿ ಅನ್ನೋ ಹ್ಯಾಪಿನೆಸ್ ಆದರೂ ಇರುತ್ತೆ ಮನಸ್ಸಲ್ಲಿ ಅನ್ನೋ ರೀತಿ ಯೋಚನೆ ಮಾಡ್ತೀವಲ್ವ. ಅದಕ್ಕೋಸ್ಕರ ಮೊದಲನೇ ಪಾಯಿಂಟು, ಆದಷ್ಟು ಏನೇ ಕೆಲಸ ಮಾಡಬೇಕು ಅಂದರೂ ಒಂದು ಸ್ವಲ್ಪ ಓನಾಗಿ ಮಾಡೋದನ್ನು ಕಲ್ತ್ಕೋಬೇಕು, ಆವಾಗ ಹ್ಯಾಪಿಯಾಗಿ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕಂಫರ್ಟ್ ಝೋನು. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಒಂದಿಷ್ಟು ಮನೆ ಕೆಲಸ ಮಾಡ್ತೀನಿ, ನಾನು ಮನೆ ಕೆಲಸ ಮಾಡ್ತೀನಿ, ಒಂದು ಹೌಸ್ ವೈಫ್ ಆಗಿದ್ದೀನಿ ಅಂದರೆ ಇಷ್ಟು ಕೆಲಸ ಮಾಡಬೇಕು ಅಂತ ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೀವಿ ನಾವು. ಬೇರೆ ಕೆಲಸದ ಕಡೆ ಗಮನನೇ ಕೊಡೋದಿಲ್ಲ. ಅಡುಗೆ ಮಾಡು, ಮನೆ ಕ್ಲೀನ್ ಮಾಡು, ಮನೆ ಒರೆಸು, ಮಕ್ಕಳು ನೋಡ್ಕೊ, ಇಷ್ಟೇ ಆಗಿಬಿಡುತ್ತೆ. ಇದ್ರ ಮಧ್ಯೆ ಏನಾದರೂ ಒಂದು ಝೋನ್ನ ಬಿಟ್ಟು ಇದ್ರ ಮಧ್ಯೆ ಏನಾದರೂ ಒಂದು ನಾವು ಮಾಡಲಿಕ್ಕೆ ಹೋದಾಗಲೇ ನಮಗೆ ಒಂದು ಏನೋ ನಮ್ಗೆ ಹೊಸ ವಿಚಾರ ಗೊತ್ತಾಗೋದಾಗಿರ್ಬೋದು, ಅದು ಒಂಥರ ಏನೋ ಒಂದು ತಿಳ್ಕೊಳ್ಳೋದಾಗಿರ್ಬೋದು, ಈ ರೀತಿ ಆಗುತ್ತೆ. ಅದು ಒಂಥರ ನಾವು ಇಲ್ಲೇ ಇದ್ದು ಒಳಗಡೆನೆ ಜಾಸ್ತಿ ಇದ್ದು ಅಭ್ಯಾಸ ಆಗಿಬಿಟ್ರೆ ತುಂಬ ಜನಕ್ಕೆ ಈ ಅನುಭವ ಆಗಿರುತ್ತೆ ಅನಿಸುತ್ತೆ. ಬೇರೆ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೂ ಇಂಟ್ರೆಸ್ಟು ಬರೋದಿಲ್ಲ. ಅಂದರೆ ಒಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅಯ್ಯೋ ಮನೆ ಕೆಲಸ ಮಾಡು, ಇದೇ ನನ್ನ ಕೆಲಸ ಅಂತ ನಾವೇ ಒಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವ. ಬೇರೆ ಕೆಲಸ ಮಾಡ್ಲಿಕ್ಕೆ ಹೋದಾಗಲೂ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ. ಅಯ್ಯೋ ಬಿಡು ಯಾರು ಮಾಡ್ತಾರೆ, ನನಗೆ ಯಾಕೆ, ಅದು ನನ್ನ ಕೆಲಸ ಅಲ್ಲ ಅದು ಅನ್ನೋ ರೀತಿ ಒಂಥರ ಮೈಂಡ್ಗೆ ನಾವೇ ಒಂಥರ ಹೇಳ್ಕೊಟ್ಟೋ ರೀತಿ ಅದೊಂಥರ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆದಷ್ಟು ಮನೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ಬೇರೆ ವಿಚಾರದಲ್ಲೂ ಇಂಟ್ರೆಸ್ಟ್ನ ತೋರಿಸೋದು ತುಂಬಾ ಇಂಪಾರ್ಟೆಂಟು. ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮಗೂ ಒಂಥರ ಯಾವಾಗಾದರೂ ಒಂದ್ಸಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಇವಾಗ ಬುಕ್ಸ್ ಓದೋದಾಗಿರ್ಬೋದು, ಮೈಂಡು ಕೂಡ ಫ್ರೆಶ್ ಆಗುತ್ತೆ. ನಾವು ಇದೇ ಕೆಲಸನೇ ಮಾಡ್ಕೊಂಡು ಒಂಥರ ಮೈಂಡ್ಗೆ ಬೇಜಾರಾಗಿಬಿಟ್ಟಿರುತ್ತೆ ಅಲ್ವಾ. ಒಂದಲ್ಲ ಒಂದಿನ ಬೇಜಾರು, ಅಡುಗೆ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ. ಏನಾದರೂ ಹೊರಗಡೆ ಹೋಗಿರ್ತೀವಿ, ಸುಸ್ತಾಗಿರುತ್ತೆ, ಅವಾಗ ಅಡುಗೆ ಅಯ್ಯೋ ಯಾರು ಮಾಡ್ತಾರೆ ಅನಿಸುತ್ತೆ. ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಬುಕ್ಸ್ ಓದೋದಾಗಿರ್ಬೋದು, ಈ ರೀತಿ ಅಂದರೆ ಆ ಝೋನಿಂದ ಬಿಟ್ಟು ಹೊರಗಡೆ ಬಂದು ಏನಾದರೂ ಸ್ವಲ್ಪ ಕೆಲಸ ಮಾಡೋದಾಗಿರ್ಬೋದು. ಈ ರೀತಿ ಮಾಡಿದಾಗ ನಮ್ಮ ಮೈಂಡು ಕೂಡ ಫ್ರೆಶ್ ಅನಿಸುತ್ತೆ, ಯಾವುದೇ ರೀತಿ ಟೆನ್ಷನ್ ಅನ್ನೋದು ಅಷ್ಟು ಇರೋದಿಲ್ಲ, ಸ್ವಲ್ಪ ಹ್ಯಾಪಿನೆಸ್ ಅನ್ನೋದು ಕೂಡ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಕಂಪೇರ್ ಮಾಡ್ಕೊಳ್ಳೋದು. ಇದಂತೂ ತುಂಬ ಸಲ ಹೇಳಿದ್ದೀನಿ ನಾನು. ಅಂದರೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು, ಅದು ಅವಶ್ಯಕತೆಯೇ ಇಲ್ಲ ಅಲ್ವಾ. ನಮ್ಮ ರೀತಿ ನಾವು ಯಾವ ರೀತಿ ಇದ್ದೀವಿ ಆ ರೀತಿಯೇ ಇದ್ದರೆ ಯಾವುದೇ ರೀತಿ ಒಂದು ಬೇಜಾರು ಅನ್ನೋದು ಇರೋದಿಲ್ಲ. ನಾನು ಫುಲ್ ಹ್ಯಾಪಿಯಾಗಿ ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ಇದ್ದೀನಿ ಅನ್ನೋದು ಖುಷಿ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು. ಅಂದರೆ ನಮ್ಮನ್ನೇ ನಾವು ಕುಗ್ಗಿಸ್ಕೊಳ್ಳೋದು, ಅಯ್ಯೋ ನನ್ನ ಕೈಲಿ ಆಗುತ್ತಾ, ಫಸ್ಟೇ ಒಂಥರ ಹೇಳ್ಬಿಡೋದು ಅಯ್ಯೋ ಆಗಲ್ವೇನೋ ಅಂತ, ಏನೋ ಒಂದು
ಪೊಟೆನ್ಷಿಯಲ್ ತುಂಬ ಇರುತ್ತೆ, ಎಲ್ಲರ ಹತ್ರನೂ ಸ್ವಲ್ಪ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ ಕೆಲಸ ಮಾಡೋದಕ್ಕೆ. ಆ ಕೆಲಸ ಏನಾದರೂ ಮಾಡೋಣ ಅನ್ನೋ ರೀತಿ ಯೋಚನೆನೇ ಮಾಡೋದಿಲ್ಲ. ಅಲ್ಲೇ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಅಯ್ಯೋ ನನ್ನ ಕೈಲಾಗುತ್ತಾ, ಅಯ್ಯೋ ನನ್ನ ಕೈಲಂತೂ ಆಗೋದೇ ಇಲ್ಲ ಬಿಡಿ, ಅದು ಅಷ್ಟೊಂದು ಕೆಲಸ ಮಾಡಬೇಕಾ ಅನ್ನೋ ರೀತಿ ನಮ್ಮನ್ನೇ ನಾವು ಕುಗ್ಗಿಸ್ಕೊಳ್ಳೋ ರೀತಿ ಮಾತಾಡ್ಕೊಂಡಾಗ, ಅಂದರೆ ಮೈಂಡಿಗೆ ಹೇಳ್ಕೊಂಡಾಗ ಅದೊಂಥರ ಏನೇ ಕೆಲಸ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ. ಅಯ್ಯೋ ಆಗಲ್ವೇನೋ ಬಿಡು ಅಂತ ನಾವು ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ಇರೋದನ್ನ ಮೊದಲು ಬಿಟ್ಬಿಡಬೇಕು. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ಪ್ರಯತ್ನ ಪಡೋಣ. ಪ್ರಯತ್ನ ಪಟ್ಟರೆ ಒಂದು ಮನಸ್ಸಲ್ಲಿ ಒಂದು ಗಿಲ್ಟ್ ಫೀಲ್ ಅನ್ನೋದಿರೋದಿಲ್ಲ. ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೆ ಬಿಡು, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಒಂಥರ ನೆಮ್ಮದಿ ಅಂತೂ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತೀವಲ್ವಾ. ಇದನ್ನು ಬಿಟ್ಟು ಒಂಥರ ನಮ್ಮನ್ನೇ ನಾವು ಕೆಳಗಾಕೊಳ್ಳೋ ರೀತಿ, ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೂ ನಂಗೆ ಅದಾಗಲ್ಲ, ನಂಗೆ ಇದಾಗಲ್ಲ, ನಾನು ಹಂಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂಥರ ಹೇಳ್ಕೊಳ್ಳೋದು, ಇದೆಲ್ಲನ ಆದಷ್ಟು ಮಾಡಲಿಕ್ಕೆ ಹೋಗಬಾರ್ದು ಯಾವತ್ತೂ. ಅಂದರೆ ನಮ್ಮಲ್ಲೇ ಶಕ್ತಿ ತುಂಬ ಇರುತ್ತೆ, ನಾವೇ ಅರ್ಥ ಮಾಡ್ಕೊಂಡಿರಲ್ಲ. ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಅಟ್ಲೀಸ್ಟ್ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೋಗಿ ಎಷ್ಟು ಆಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಮಾಡಿರ್ತೀವಿ ನಾವು. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಜಲಸಿ ಪಟ್ಕೊಳ್ಳೋದು, ಅಸೂಹೆ ಪಟ್ಕೊಳ್ಳೋದು. ಈ ರೀತಿ ಗುಣ ಇದ್ಬಿಟ್ರೆ ಇವತ್ತೇ ಬಿಟ್ಬಿಡಿ, ಇದಂತೂ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಜಲಸಿ ಎಷ್ಟೊಂದು ನೋವು ಕೊಟ್ಬಿಡುತ್ತೆ ಮನಸ್ಸಿಗೆ, ಅಂದರೆ ಹಿಂಸೆ ಅನಿಸ್ಬಿಡುತ್ತೆ ಅಲ್ವಾ. ಯಾರಾದರೂ ಒಂದು ಒಳ್ಳೆ ರೀತಿಲಿ ಬೆಳೀತಿದ್ದಾರೆ, ಕಷ್ಟಪಟ್ಟು ಮುಂದೆ ಹೋಗ್ತಿದ್ದಾರೆ ಅಂದಾಗ ಖುಷಿ ಪಡಬೇಕು, ಒಂಥರ ಅವಾಗ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಅಯ್ಯೋ ಮುಂದೆ ಹೋಗ್ತಿದ್ದಾರಾ, ಚೆನ್ನಾಗಿದ್ದಾರಾ ಅನ್ನೋ ರೀತಿ ಅಸೂಯೆ ಪಟ್ಕೊಳ್ಳುವಂಥ ಗುಣ ಇದ್ಬಿಟ್ರೆ ನೆಮ್ಮದಿಯಾಗಿರೋದಿಲ್ಲ, ಮನಸ್ಸಿಗೆ ಹಿಂಸೆ ಅನಿಸ್ಬಿಡುತ್ತೆ. ಯಾರಾದರೂ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ ಅಂದಾಗ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಮಾಡಬೇಕು, ಮಾಡೋದಕ್ಕಾಗಲಿಲ್ವಾ ಸುಮ್ಮನೆ ಇದ್ಬಿಡಬೇಕು ಅಲ್ವಾ. ಈ ರೀತಿ ಅಸೂಯೆ ಪಡ್ಕೊಂಡು ನಮ್ಮ ಮನಸ್ಸಿಗೆ ನಾವೇ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಹ್ಯಾಪಿಯಾಗಾದರೂ ಲೈಫ್ನ ಲೀಡ್ ಮಾಡ್ಬೋದು. ಈ ರೀತಿ ಒಂದು ಜಲಸಿ ಫೀಲ್ ಇದ್ಬಿಟ್ರೆ ನಾವು ಬೆಳೆಯೋದಕ್ಕಾಗೋದಿಲ್ಲ, ನಾವು ಎಲ್ಲಿ ಇರ್ತೀವಿ ಅಲ್ಲೇ ಇರ್ತೀವಿ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಮುಂದೆ ಹೋಗೋರು ಹೋಗ್ತಾನೆ ಇರ್ತಾರೆ, ನಮ್ಮಿಂದ ನಾವೇ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋ ರೀತಿ ಆಗಿಬಿಡುತ್ತೆ. ಆದಷ್ಟು ಜಲಸಿ ಪಟ್ಕೊಳ್ಳುವಂಥ ಗುಣ ಇದ್ದರೆ ಅದನ್ನು ಬಿಟ್ಟು ಒಂದು ಒಳ್ಳೆಯ ರೀತಿಲಿ ಒಂದು ಹ್ಯಾಪಿಯಾಗಿ ಇರೋದನ್ನು ಕಲ್ತ್ಕೊಂಡ್ರೆ ಸ್ವಲ್ಪ ಜೀವನದಲ್ಲಿ ನೆಮ್ಮದಿಯಾಗಿ ಒಂದು ಖುಷಿಯಾಗಿ ಹ್ಯಾಪಿನೆಸ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಸೋಯಾ ಚಂಕ್ಸ್ ರೈಸ್ನ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು. ಅಂದರೆ ಮೊದಲಿಗೆ ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂದರೆ ಸೋಯಾ ಚಂಕ್ಸ್ನ ಬೇಯಿಸಿ ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಅನ್ನನೂ ಮಾಡಿ ಅದನ್ನು ಸ್ವಲ್ಪ ತಟ್ಟೆಗೆ ಹಾಕ್ಬಿಟ್ಟು ಆರ್ಲಿಕ್ಕೂ ಅದನ್ನು ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಐಟಮ್ಸು ಬಿರಿಯಾನಿಗೆಲ್ಲ ಹಾಕ್ತೀವಲ್ವ, ಪಲಾವ್ ಎಲೆ, ಮರಾಠಿ ಮೊಗ್ಗು ಇದೆಲ್ಲನ ಆ್ಯಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಟೊಮ್ಯಾಟೊನ ಹಾಕ್ಕೊಂಡು ನಾವು ಈ ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲನೂ ಹಾಕ್ಬಿಟ್ಟು ಈ ಸ್ಪೈಸಸ್ ಹಾಕಿದ್ರೇ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ನಾವು ಬೇಯಿಸಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಅಂದರೆ ಸೋಯಾ ಚಂಕ್ಸಲ್ಲಿ ನೀರು ಐಟಮ್ಸ್ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಸೋಯಾ ಚಂಕ್ಸ್ ರೈಸ್ ರೆಡಿಯಾಗಿಬಿಡುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.